ಪುಟ್ಟಯ್ಯಜ್ಜನವರು ಗುರುವನ್ನ ಸ್ಮರಣೆಯನ್ನ ಮಾಡ್ತಾ, ನಾನು ಅಂಧ ಕುರುಡ, ಈ ನನ್ನ ಕಣ್ಣಿಗೆ ಈ ಜಗತ್ತು ಕಾಣೋದಿಲ್ಲ, ಅಂಥವನ ಕೈ ಒಳಗೆ ಒಂದು ಆಸೆ ಆಗ್ಯದ, ನಾನು ಕೂಡ ನಿನ್ನ ಪುರಾಣವನ್ನು ಬರಿಬೇಕು ಅಂತ ತಿಳ್ಕೊಂಡು ಬರೆಯೋದಕ್ಕೆ ಪ್ರಾರಂಭವನ್ನ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ಗುರುವನ್ನ ಸ್ಮರಣೆಯನ್ನ ಮಾಡ್ತಾ, ಗುರುವನ್ನ ನೆನೆಯುತ್ತಾ ಕೈಲಾಸದ ವರ್ಣನೆಯನ್ನ ಮಾಡ್ತಾರ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ನಿನ್ನೆ ದಿವಸ ನೋಡಿದ್ವಿ. ಭರತಖಂಡ, ಭರತ ಭೂಮಿ, ಭಾರತ ಭೂಮಿ, ಕನ್ನಡ ನಾಡು ಅಂತಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಈ ನಮ್ಮ ಮಣ್ಣೊಳಗೆ, ಈ ನಮ್ಮ ಭೂಮಿಯ ಮಣ್ಣೊಳಗೆ ಇಲ್ಲಿರುವಂಥ ಶಕ್ತಿ ಬೇರೆ ದೇಶಗಳಲ್ಲಿಲ್ಲ ಅಂತ ಹೇಳ್ತಾರೆ. ಬೀಸುವ ಗಾಳಿ, ಉಣ್ಣುವ ಅನ್ನ, ಇವೆಲ್ಲ ಈ ನಮ್ಮ ಭಾರತ ದೇಶದೊಳಗ, ಈ ನಮ್ಮ ಕನ್ನಡ ನಾಡಿನೊಳಗ ಇರುವಂತ ಆ ಪವಿತ್ರತೆಯ ಸ್ಥಾನವನ್ನ ಆಧ್ಯಾತ್ಮದ ತವರೂರು ಅಂತ ಕರೀತಾರೆ. ನಮ್ಮ ಭಾರತ ದೇಶಕ್ಕೆ ಆಧ್ಯಾತ್ಮದ ತವರೂರು. ಜಗತ್ತಿಗೆ ದೊಡ್ಡಪ್ಪ ಅಂತ ಅನಿಸಿಕೊಂಡಿರ್ತಕ್ಕಂಥ ಈ ಭಾರತ ಯಾಕ್ರಿ? ಆಧ್ಯಾತ್ಮಕ್ಕೆ. ಕಾರಣ 12ನೇ ಶತಮಾನದ ಬಸವಾದಿ ಪ್ರಮಥರಾಗಿರ್ಬೋದು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಾಗಿರ್ಬೋದು, ಇಲಕಲದ ವಿಜಯ ಮಹಾಂತಪ್ಪಗಳಾಗಿರ್ಬೋದು, ತುಮಕೂರಿನ ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳಾಗಿರ್ಬೋದು, ಪುಟ್ಟಯ್ಯಜ್ಜವರಾಗಿರ್ಬೋದು, ಪಂಚಾಕ್ಷರಿ ಗವಾಯಿಗಳಾಗಿರ್ಬೋದು, ಧಾರವಾಡದ ಮುತ್ತುಂಜಪ್ಪಗಳು, ಮಹಾಂತಪ್ಪಗಳು, ಇವರಷ್ಟೇ ಅಲ್ಲದೆ ಬಹಳಷ್ಟು ನೂರಾರು ಜನ, ಸಾವಿರಾರು ಜನ ಮಹಾತ್ಮರಾಗಿ ಹೋಗ್ತಾರ, ಶಿವಯೋಗಿಗಳಾಗಿ ಹೋಗ್ತಾರ, ಸಂತರಾಗಿ ಹೋಗ್ತಾರ. ಅದಕ್ಕೆ ಮೈಲಾರಲಿಂಗ ಶರಣರು ಹೇಳ್ತಾರ, ಹಲವು ಮಾತೇನು ನೀನುಳಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುವೇ ಕೃಪೆಯಾಗು ಅಂತ ತಿಳ್ಕೊಂಡು. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾವ ಮಣ್ಣೊಳಗ, ಯಾವ ನೆಲದೊಳಗ ಶಿವಯೋಗಿ ಆಗಿರ್ತಕ್ಕಂಥವ ನಡೆದಾಡಿ ಹೋಗಿರ್ತಾನಲ್ಲ, ಸಂಚಾರವನ್ನ ಮಾಡಿರ್ತಾನಲ್ಲ, ಆ ನೆಲ ಪುಣ್ಯಮಯ ಕ್ಷೇತ್ರಮಯ ಆಗ್ತದ ಅಂತ ಹೇಳ್ತಾರೆ, ಪವಿತ್ರತೆಯನ್ನ ಹೊಂತದ ಅಂತ ಹೇಳ್ತಾರೆ. ಹಂಗ ಕಿತ್ತಲಿ ಗ್ರಾಮದೊಳಗೆ ಬಹುದೂರಿನಿಂದ ಬಹಳ ವರ್ಷದ ಹಿಂದ ಒಬ್ಬ ಯೋಗಿ, ಒಬ್ಬ ಪುಣ್ಯಾತ್ಮ, ಒಬ್ಬ ಸಂತ, ಮಹಾನ್ ತಪಸ್ವಿ ಸಿದ್ದರಾಮ ಶಿವಯೋಗಿ ಅನ್ನುವಂಥ ಮಹಾಶಿವಯೋಗಿ ಈ ಕಿತ್ತಲಿ ಗ್ರಾಮದ ಸುತ್ತಮುತ್ತ ಬಂದ ಅಡ್ಡಾಡಿ ಹೋಗ್ಯಾನ ಅಂತ ತಿಳ್ಕೊಂಡು ಇವತ್ತ ಬರೇ ಕಿತ್ತಲಿಗೆ ಕಿತ್ತಲಿ ಊರು ಅಂತ ಕರೆಯೋದಿಲ್ಲ, ಸುಕ್ಷೇತ್ರ ಕಿತ್ತಲಿ ಅಂತ ಕರೀತಾರೆ, ಕಿತ್ತಲಿ ಅಂತ ಕರೀತಾರೆ. ಯಾಕೆ? ಒಬ್ಬ ಪುಣ್ಯಾತ್ಮ ಮಹಾತ್ಮನಾಗಿರ್ತಕ್ಕಂಥವ ಯಾವ ನೆಲದೊಳಗೆ, ಯಾವ ಜಲದೊಳಗೆ ಅವ ಹೋಗಿರ್ತಕ್ಕಂಥ ಗಾಳಿಯ ಪಸರು ಯಾವ ನೆಲ ಜಲ ಹೊಂದ್ಕೋತದಲ್ಲ ಅದೆಲ್ಲವೂ ಕೂಡ ಸುಕ್ಷೇತ್ರ ಆಗ್ತದ ಅಂತ ಹೇಳ್ತಾರೆ, ಪವಿತ್ರವಾಗ್ತದ ಅಂತ ಹೇಳ್ತಾರೆ. ಹಾಗೆ ಇಂಥ ಮಹಾತ್ಮರು, ಪುಣ್ಯಾತ್ಮರು, ಶಿವಯೋಗಿಗಳು, ಸಂತರು ಈ ನಮ್ಮ ನಾಡಿನೊಳಗೆ, ಈ ನಮ್ಮ ನೆಲದೊಳಗ, ಈ ನಮ್ಮ ಭೂಮಿ ಒಳಗ ಬಹಳಷ್ಟು ಜನ ಆಗಿ ಹೋಗ್ತಾರೆ, ಬಹಳಷ್ಟು ಜನ ಆಗಿ ಹೋಗ್ತಾರೆ. ಒಬ್ಬ ತತ್ವಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅನ್ನುವಂಥ ಒಬ್ಬ ತತ್ವಜ್ಞಾನಿ ಬಹಳ ಹೊರಗೆ ಕಣ್ಣಿಗೆ ಕಾಣುವಂತ ಉಪಕರಣಗಳನ್ನ ಸ್ವಚ್ಛ ಮಾಡಾಕ, ತೊಳೆಯಾಕ, ಶಿಸ್ತನ್ನ ನೋಡ್ಕೊಳಾಕ ಬಹಳಷ್ಟು ಉಪಕರಣಗಳದಾವ, ಬಹಳಷ್ಟು ಅದಾವ. ಆದ್ರೆ ಈ ಮನಸ್ಸು ಅಂತಕ್ಕಂಥದ್ದು ಏನದಲ್ಲ, ಹದಿಗೆಟ್ಟು ಹೋತಪ್ಪ ಅಂತಂದ್ರೆ ಅದನ್ನ ಗ್ಯಾರೇಜ್ಗೂ ಒಯ್ಯಾಕ ಬರಂಗಿಲ್ಲ, ಡಾಕ್ಟರ್ ಹತ್ರ ಕೊಡಾಕು ಬರಂಗಿಲ್ಲ. ಎಲ್ಲಿ ಬರ್ಬೇಕಪ್ಪ ಅಂತಂದ್ರೆ ಏನು ಕಿತ್ತಲಿ ಗ್ರಾಮದೊಳಗ ಸಿದ್ದರಾಮ ಶಿವಯೋಗಿಗಳವರ ಮಠದೊಳಗ ಕಲಬುರಗಿ ಶರಣ ಬಸಪ್ಪನ ಪುರಾಣ ಹಚ್ಚಾರಲ್ಲ, ಆ ಪುರಾಣದ ಅಂಗಳದೊಳಗೆ ಬಂದು ಕುಂತರೆ ಸಾಕು, ನಿಮ್ಮ ಮನಸ್ಸು ಸ್ವಚ್ಛ ಆಗಿ ಹೋಗ್ಬಿಡ್ತದ, ನಿಮ್ಮ ಮನಸ್ಸು ಸ್ವಚ್ಛ ಆಗಿ ಹೋಗ್ಬಿಡ್ತದ. ಅದಕ್ಕೆ ಇದೊಂದು ಬಹುದೊಡ್ಡವಾಗಿರ್ತಕ್ಕಂಥ ಅವಕಾಶ ನಿಮಗೆಲ್ಲ, ಇದೊಂದು ಅವಕಾಶ. ನಿನ್ನೆ ದಿವಸ ಕೈಲಾಸದ ವರ್ಣನೆಯನ್ನ ಹೇಳಿದ್ರು. ಸಮಯಕ್ಕೆ ಮಹತ್ವ ಕೊಡಬೇಕು. ಆಯ್ತು, ಇನ್ನೊಂದು 20-25 ದಿನ ಮುಗಿತಪ್ಪ ಅಂತಂದ್ರೆ ಹೇಳೋದಕ್ಕೆ ನಾವು ಇರೋದಿಲ್ಲ, ಕೇಳೋದಕ್ಕೆ ನೀವು ಇರೋದಿಲ್ಲ. ಇದೊಂದು ಒಳ್ಳೆಯ ಅವಕಾಶ, ಇದೊಂದು ಒಳ್ಳೆಯ ಅವಕಾಶ. ಈ ಅವಕಾಶವನ್ನ ಸದುಪಯೋಗ ಪಡ್ಕೊಳ್ಬೇಕು, ನಾವೆಲ್ಲ ಸದುಪಯೋಗ ಪಡ್ಕೊಳ್ಬೇಕು.
ಈ ಆಧ್ಯಾತ್ಮದ ಪುರಾಣ ಪ್ರವಚನ ಕೀರ್ತನೆಗಳನ್ನ ಯಾಕೆ ಹಚ್ಚುತ್ತಾರಂತಂದ್ರೆ ನಾವೆಲ್ಲ ಇವತ್ತಿನ ದಿವಸ ನಾವು ಬಳಸುವಂತ ಕಾರ್ ಗಾಡಿ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಏನೇ ವಸ್ತುಗಳಾದ್ರೂ ಕೂಡ ಕೆಟ್ಟುವಪ್ಪ ಅಂತಂದ್ರೆ ನಾವು ಗ್ಯಾರೇಜ್ ಹೋದ್ ಬಿಡ್ತೀವಿ, ಹೌದಲ್ಲ? ನಾವು ಹತ್ತಿ ಅಡ್ಡಾಡುವಂತ ಬೈಕ್ ಏನಾದ್ರೂ ಕೆಡ್ತಪ್ಪ ಅಂತಂದ್ರೆ ನಾವು ಗ್ಯಾರೇಜ್ಗೆ ಹೋಗಿ ಬಿಡ್ತೀವಿ, ಮೇಸ್ತ್ರಿ ಹತ್ತಕ್ಕೆ ಹೋಗಿ ಬಿಡ್ತೀವಿ. ಅಪ್ಪ ನೋಡಿದ್ ಏನಾಗ್ಯದ, ನನ್ನ ಗಾಡಿ ಚಾಲೂ ಆಗವಲ್ತಾಗ್ಯದ, ಯಾಕೋ ಭಾಳ ಸೌಂಡ್ ಮಾಡಾಕತ್ತದ, ಮೇಸ್ತ್ರಿ ಕಡೆ ಬಿಡ್ತೀವಲ್ಲ, ಗಾಡಿ ಕೆಡ್ತಂದ್ರೆ ಟ್ರ್ಯಾಕ್ಟರ್ ಆಗಲಿ ಕಾರ್ ಆಗಲಿ ಏನೋ ಕೆಡ್ತಪ್ಪ ಅಂತಂದ್ರೆ ನಾವು ಏನು ಮಾಡ್ತೀವಿ, ಗ್ಯಾರೇಜ್ಗೆ ಹೋಗಿ ಬಿಡ್ತೀವಿ. ಗ್ಯಾರೇಜ್ಗೆ ಹೋಗಿ ಮೇಸ್ತ್ರಿಗೆ ತೋರಿಸಿ ಶುದ್ಧ ಮಾಡ್ಕೊಂಡು ಬರ್ತೀವಿ. ಈ ಶರೀರಕ್ಕೆ ಏನೋ ರೋಗ ಬಂತಪ್ಪ ಅಂತಂದ್ರೆ, ಆರೋಗ್ಯದೊಳಗೆ ಏರುಪೇರು ಆತಂದ್ರ ಡಾಕ್ಟರ್ ಹತ್ರ ಹೋಗ್ತೀವಿ, ದವಾಖಾನೆಗೆ ಹೋಗ್ತೀವಿ. ಆ ಡಾಕ್ಟ್ರಿಗೆ ಹೇಳ್ತೀವಿ, ಸರ ನನಗೆ ಜ್ವರ ಬಂದದ, ಕೆಮ್ಮು ಬಂದದ, ನೆಗಡಿ ಹತ್ತದ, ಯಾಕೋ ಮೈಯೆಲ್ಲ ಸುಸ್ತಾಗಕತ್ತದ, ಆರೋಗ್ಯ ಸಮಸ್ಯೆ ಆಗಕತ್ತದ ಅಂತ ತಿಳ್ಕೊಂಡು ಆ ಡಾಕ್ಟರ್ ನೋಡಿ ಚೆಕಪ್ ಮಾಡಿ ಬೇಕಾಗಿರುವಂತ ಗುಳಿಗೆ ಕೊಡ್ತಾನ, ಔಷಧ ಕೊಡ್ತಾನ, ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಾನ, ಹೌದಿಲ್ಲ? ಗಾಡಿ ಕೊಟ್ರೆ ಎಲ್ಲಿ ಹೋಗ್ತೀವಿ? ಗ್ಯಾರೇಜ್ಗೆ ಹೋಗ್ತೀವಿ. ಬಾಡಿ ಕೆಟ್ರ ಡಾಕ್ಟರ್ ಕಡೆ ಹೋಗ್ತೀವಿ. ಅಂದಮ್ಯಾಲ ಈ ಶರೀರದೊಳಗಿರುವಂತ, ಈ ಬಾಡಿ ಒಳಗಿರುವಂತ ಮನಸ್ಸು ಕೆಟ್ರೆ ಎಲ್ಲಿ ಹೋಗ್ತೀರಿ? ಹೆಂಗೆ ಹೇಳ್ತಾರೆ ನೋಡ್ರಿ. ಗಾಡಿ ಕೆಟ್ರೆ ಗ್ಯಾರೇಜ್ಗೆ ಹೋಗ್ತೀವಿ, ಬಾಡಿ ಕೆಟ್ರೆ ಡಾಕ್ಟರ್ ಕಡೆ ಹೋಗ್ತೀವಿ. ಅದಕ್ಕೊಬ್ಬ ಜ್ಞಾನಿ ಹೇಳ್ತಾನ, ಈ ಶರೀರದೊಳಗಿರುವಂತ ಮನಸ್ಸು ಕೆಡ್ತಂದ್ರ, ಈ ಶರೀರದೊಳಗಿರುವಂತ ಅಂತರಂಗದ ಆಧ್ಯಾತ್ಮದ ಕವಲು ವೇರಿ ಕೆಡ್ತಪ್ಪ ಅಂತಂದ್ರೆ ಮಹಾತ್ಮರ, ಸಂತರ, ಶಿವಯೋಗಿಗಳ, ಪುಣ್ಯಾತ್ಮರ ಜೀವನ ಚರಿತ್ರೆಗಳನ್ನ ಕೇಳಿದಾಗ ಮಾತ್ರ ಆ ಮನಸ್ಸು ಕೂಡ ಸ್ವಚ್ಛ ಆಗ್ತದ ಅಂತ ಹೇಳ್ತಾರೆ. ಮನಸ್ಸು ಕೂಡ ಸ್ವಚ್ಛ ಆಗ್ತದ. ಬೆಲೆಯನ್ನ ಕೊಡ್ತಾನ. ಸಮಯಕ್ಕೆ ಅನುಸಾರವಾಗಿ ಯಾವ ವ್ಯಕ್ತಿ ಮನುಷ್ಯ ಜೀವನವನ್ನ ಸಾಗಿಸ್ತಾನಲ್ಲ, ಅವ ಒಂದಲ್ಲ ಒಂದು ಸಾಧನೆಯನ್ನ ಮಾಡ್ತಾನೆ ಅಂತ ಹೇಳ್ತಾರೆ ಜ್ಞಾನಿಗಳು. ಇವತ್ತಿನ ದಿವಸ ನಾವೆಲ್ಲ ಜ್ಞಾನಿಗಳನ್ನ ನೋಡ್ತೀವಿ, ಸಾಧನೆಯನ್ನ ಮಾಡಿರುವಂತ ವ್ಯಕ್ತಿಗಳನ್ನ ನಾವು ಕಾಣ್ತೀವಪ್ಪ ಅಂತಂದ್ರೆ ಅವರೆಲ್ಲರೂ ಕೂಡ ಎದಕ್ಕೆ ಮಹತ್ವವನ್ನ ಕೊಟ್ರಪ್ಪ ಅಂತಂದ್ರೆ ಸಮಯ. ಕಲೆ ಹೇಗೆ ಯಾರಪ್ಪನ ಸೊತ್ತಲ್ಲೋ ಹಾಗೆ ಸಮಯ ಅನ್ನೋದು ಕೂಡ ಯಾರಪ್ಪನ ಸೊತ್ತಲ್ಲ, ಅದು ಹೋಗ್ತಾನೆ ಇರ್ತದ. ಹಿಂಗ್ ಬರ್ಬೇಡಪ್ಪ, ಅದು ಹೋಗ್ತಾನೆ ಇರ್ತದ. ಗಡಿಯಾರದ ಮುಳ್ಳುಗಳು ಉಳ್ತಾನೆ ಇರ್ತವೆ. ಆದ್ರೆ ಆ ಗಡಿಯಾರಕ್ಕೆ ಅನುಸಾರವಾಗಿ ಯಾವ ವ್ಯಕ್ತಿ ಜೀವನದೊಳಗ ಸಮಯಕ್ಕೆ ಮಹತ್ವ ಕೊಟ್ಟು ಬೆಳಿತಾನೆ, ಬದುಕ್ತಾನೆ, ಅವನು ಈ ಜಗತ್ತಿನೊಳಗ ಸಾಧನೆಯನ್ನ ಮಾಡ್ತಾನೆ ಅಂತ ಹೇಳ್ತಾರೆ. ಸಾಧನೆಯನ್ನ ಮಾಡ್ತಾರೆ ಅಂತ ಹೇಳ್ತಾರೆ.